ಈಗಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಿರ್ಮಲಾನಂದ ಶ್ರೀಗಳು ಮಂದಿರವನ್ನ ದರ್ಶನವನ್ನು ಮುಗಿಸಿ ಬರ್ತಾ ಇದ್ದಾರೆ. ಗುರುಗಳೇ, ಮಂದಿರ ಹೇಗಿದೆ? ಅರುಣ್ ಯೋಗಿರಾಜ್ ಅವರು ಕೆತ್ತಿರತಕ್ಕಂಥ ಮೂರ್ತಿ ಹೇಗಿದೆ? ನಿನ್ನೆ ನೀವು ಕೇಳಿದ್ರಿ ದೇವಸ್ಥಾನ ಹೇಗಿದೆ, ಸುತ್ತಮುತ್ತ ಪ್ರದೇಶ ಹೇಗಿದೆ ಅಂತ. ಆ ಸಂದರ್ಭದಲ್ಲಿ ನಾನು ಇನ್ನೂ ನೋಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಸ್ವತಃ ಅಲ್ಲಿ ಹೋಗಿ ಉದ್ಘಾಟನೆ ಸಂದರ್ಭದಲ್ಲಿ ನೋಡಿದ ನಂತರದಲ್ಲಿ ಬಹುಶಃ ಹಿಂದೆ ಹಲವಾರು ಬಂದಿದ್ವಿ ಅಲ್ಲ, ಹಾಗೂ ಈಗ ಏನು ವ್ಯತ್ಯಾಸ ಎಷ್ಟು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ವ್ಯತ್ಯಾಸ. ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ಮೂರ್ತಿ ಕರ್ನಾಟಕದಿಂದ ಬಂದಿದೆ. ಅದ್ಭುತವಾಗಿ ಜೀವ ಕಡೆ ಇದೆ. ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಗುರು, ಈಸ್ ಎ ಗಿಫ್ಟೆಡ್ ಸ್ಕಲ್ಪ್ಚರ್. ಈಗಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಿರ್ಮಲಾನಂದ ಶ್ರೀಗಳು ಮಂದಿರವನ್ನ ದರ್ಶನವನ್ನು ಮುಗಿಸಿ ಬರ್ತಾ ಇದ್ದಾರೆ. ಗುರುಗಳೇ, ಮಂದಿರ ಹೇಗಿದೆ? ಅರುಣ್ ಯೋಗಿರಾಜ್ ಅವರು ಕೆತ್ತಿರತಕ್ಕಂಥ ಮೂರ್ತಿ ಹೇಗಿದೆ? ನಿನ್ನೆ ನೀವು ಕೇಳಿದ್ರಿ ದೇವಸ್ಥಾನ ಹೇಗಿದೆ, ಸುತ್ತಮುತ್ತ ಪ್ರದೇಶ ಹೇಗಿದೆ ಅಂತ. ಆ ಸಂದರ್ಭದಲ್ಲಿ ನಾನು ಇನ್ನೂ ನೋಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಸ್ವತಃ ಅಲ್ಲಿ ಹೋಗಿ ಉದ್ಘಾಟನೆ ಸಂದರ್ಭದಲ್ಲಿ ನೋಡಿದ ನಂತರದಲ್ಲಿ ಬಹುಶಃ ಹಿಂದೆ ಹಲವಾರು ಬಂದಿದ್ವಿ ಅಲ್ಲ, ಹಾಗೂ ಈಗ ಏನು ವ್ಯತ್ಯಾಸ ಎಷ್ಟು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ವ್ಯತ್ಯಾಸ. ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ಮೂರ್ತಿ ಕರ್ನಾಟಕದಿಂದ ಬಂದಿದೆ. ಅದ್ಭುತವಾಗಿ ಜೀವ ಕಡೆ ಇದೆ. ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಗುರು, ಈಸ್ ಎ ಗಿಫ್ಟೆಡ್ ಸ್ಕಲ್ಪ್ಚರ್. ಇದು ನಿರ್ಮಲಾನಂದ ಶ್ರೀಗಳ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.